ಎಲ್ಲರಿಗೂ ನಮಸ್ಕಾರ. ಇಂದು ಕಲ್ಯಾಣ ಕರ್ನಾಟಕ ವಿಮೋಚನೆ ಕುರಿತು ಮಾತನಾಡುತ್ತೇನೆ. ಆತ್ಮೀಯರೇ, 1947ರಲ್ಲಿ ಸಾಕಷ್ಟು ಜನ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಅದೇ ರೀತಿಯಾಗಿ ಆ ತ್ಯಾಗ ಮಾಡೋದ್ರ ಮುಖಾಂತರ ನಮ್ಮ ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತು. ಇದಾದ ನಂತರ ಇದೇ ಸಂದರ್ಭದಲ್ಲಿ ಈ ಒಂದು ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ಒಂದು ಹಕ್ಕು ಎಲ್ಲಿರಲಿಲ್ಲ ಅಂತಂದಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1947ರಲ್ಲಿ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಒಂದು ಕುತಂತ್ರ ಕೆಲಸ ಏನು ಮಾಡಿದ್ರು ಅಂತಂದಾಗ 1947ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಭಾರತದಲ್ಲಿ ಆಡಳಿತ ಮಾಡ್ತಕ್ಕಂಥ 562 ರಾಜಮನೆತನದ ದೇಶೀಯ ಸಂಸ್ಥಾನದ ಅರಸರಿಗೆ 3 ಆಯ್ಕೆಗಳು ಕೊಟ್ಟರು. ಯಾವ ರೀತಿ ಅಂತಂದಾಗ ಅದೇ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ 2 ರಾಷ್ಟ್ರಗಳಾದಲ್ಲ, ಈ 1947ರ ಕಾಯ್ದೆ ಪ್ರಕಾರ ಏನು ವಿಶೇಷತೆ ಅಂತಂದಾಗ ನಮ್ಮ ದೇಶೀಯ ಸಂಸ್ಥಾನಗಳು ಭಾರತ ಒಕ್ಕೂಟರು ಸೇರ್ಬೋದು, ಪಾಕಿಸ್ತಾನ ಒಕ್ಕೂಟರು ಸೇರಬಹುದು, ಅಥವಾ ಸ್ವತಂತ್ರವಾಗಿ ಉಳಿಬಹುದು ಅಂತೇಳಿ ಇಲ್ಲಿ ಆಯ್ಕೆ ಇತ್ತು. ಈ ಸಂದರ್ಭದಲ್ಲಿ ಎಲ್ಲ ದೇಶೀಯ ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ಸೇರಿದವು. ಯಾಕಂತಂದಾಗ ಭಾರತ ಒಕ್ಕೂಟಕ್ಕೆ ಸೇರಿಸೋದು ಬಹಳ ಅಷ್ಟು ಕಷ್ಟದ ವಿಷಯ ಆಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ದೇಶದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕಠಿಣ ನಿರ್ಧಾರದಿಂದ ನಮ್ಮ ಒಕ್ಕೂಟಕ್ಕೆ ಎಲ್ಲ ರಾಷ್ಟ್ರಗಳು ಸೇರಿಕೊಂಡವು. ಆದರೆ 3 ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ಸೇರಲಿಲ್ಲ. ಒಂದು ಜಮ್ಮು ಕಾಶ್ಮೀರ, ಇನ್ನೊಂದು ಜುನಾಗಢ, ಇನ್ನೊಂದು ಹೈದರಾಬಾದ್ ಸಂಸ್ಥಾನ. ಇದರಲ್ಲಿ ಕೆಲವು ಒಪ್ಪಂದಗಳು ಮಾಡಿಕೊಂಡು ಜಮ್ಮು ಕಾಶ್ಮೀರ ಭಾರತ ಒಕ್ಕೂಟಕ್ಕೆ ಸೇರಿಕೊಂಡಿತು. ಅದೇ ರೀತಿಯಾಗಿ ಜುನಾಗಢ ಕೂಡ ಭಾರತ ಒಕ್ಕೂಟಕ್ಕೆ ಸೇರಿತು. ಆದ್ರೆ ಭಾರತ ಒಕ್ಕೂಟಕ್ಕೆ ಸೇರದೆ ಸ್ವತಂತ್ರವಾಗಿ ಉಳಿಯಲು ಬಯಸ್ತಕ್ಕಂಥ ಒಂದು ಪ್ರಮುಖವಾದಂಥ ಸಂಸ್ಥಾನ ಯಾವುದು ಅಂತಂದಾಗ ಅದ್ರ ಹೈದರಾಬಾದ್ ನಿಜಾಮ್ ಸಂಸ್ಥಾನ. ಯಾಕೆ ಹೈದರಾಬಾದ್ ನಿಜಾಮ್ ಸಂಸ್ಥಾನ ಅದು ಪ್ರತ್ಯೇಕ ಉಳಿಯಲು ಬಯಸುತ್ತೆ ಅಂತಂದಾಗ ಆ ಹೈದರಾಬಾದ್ ನಿಜಾಮ ಮನೆತನದ ಒಬ್ಬ ಅರಸ ಇದ್ದ, ಅವನೇ ಉಸ್ಮಾನ್ ಅಲಿ ಖಾನ್ ಅಂತ ಒಬ್ಬ ಅರಸ ಇದ್ದ. ಈ ಉಸ್ಮಾನ್ ಅಲಿ ಖಾನ ಇವ ಸ್ವತಂತ್ರವಾಗಿ ಉಳಿಯಲು ಬಯಸಿದ್ದ. ಯಾರು ಈ ಉಸ್ಮಾನ್ ಅಲಿ ಖಾನ್ ಅಂತಂದಾಗ ಭಾರತ ದೇಶದಲ್ಲಿ ಮೊಘಲ್ ಸಾಮ್ರಾಜ್ಯ ಆಡಳಿತ ಮಾಡ್ತಿತ್ತು. ಮೊಘಲ್ ಸಾಮ್ರಾಜ್ಯ ಆಡಳಿತ ಮಾಡುವಾಗ ಟರ್ಕಿ ದೇಶದ ಒಬ್ಬ ವ್ಯಕ್ತಿ ಮೊಘಲ್ ಸಾಮ್ರಾಜ್ಯಕ್ಕೆ ಬಂದನು, ಅವನೇ ಅಸಫ್ ಜಾ. ಈ ಅಸಫ್ ಜಾ ಮೊಘಲರ ಕಾಲದಲ್ಲಿ ಹೈದರಾಬಾದಲ್ಲಿ ಒಬ್ಬ ಪ್ರಾಂತೀಯ ಅಧಿಕಾರಿ ಇದ್ದ. ಮುಂದೆ ಔರಂಗಜೇಬನ ಮರಣದ ನಂತರ ಅದೇ ಅಸಫ್ ಜಾ 1724ರಲ್ಲಿ ಹೈದರಾಬಾದಲ್ಲಿ ನಿಜಾಮ ಮನೆತನ ಸ್ಥಾಪನೆ ಮಾಡಿದನು. ಆ ನಿಜಾಮ ಮನೆತನದ 7ನೇ ಅರಸನೇ ಇವನೇ ಉಸ್ಮಾನ ಅಲಿ ಖಾನ್. ಈತ ಭಾರತ ಒಕ್ಕೂಟಕ್ಕೆ ಸೇರದೆ ಒಂದು ಸ್ವತಂತ್ರ ರಾಷ್ಟ್ರವಾಗಿ ಮಾಡಬೇಕಂತೇಳಿ ವಿಚಾರ ಬಾಳಿತ್ತು. ಒಂದು ಯಾಕಂತಂದಾಗ ನಮ್ಮ ದೇಶ ಸ್ವತಂತ್ರ ಸಿಕ್ಕಾಗ ಇವನಿಗೆ ಬೆನ್ನೆಲುಬಾಗಿ ನಿಂತವರು ಒಂದು ಪಾಕಿಸ್ತಾನದ ಜನಕ ಮೊಹಮ್ಮದ್ ಅಲಿ ಜಿನ್ನಾ, ಇನ್ನೊಂದು ಬ್ರಿಟಿಷರು. ಯಾಕೆ ಇವರಿಬ್ಬರು ಬೆನ್ನೆಲುಬಾಗಿ ನಿಂತಿರು ಅಂತಂದಾಗ 2ನೇ ಮಹಾಯುದ್ಧ ನಡೆದಾಗ ಬ್ರಿಟಿಷರಿಗೆ ಸಾಕಷ್ಟು ಹಣಕಾಸು ನೆರವು ಕೊಟ್ಟಿದ್ದ. ಭಾರತದಿಂದ ಪಾಕಿಸ್ತಾನ ಸಪ್ರೇಟ್ ಆದ ನಂತರ ಪಾಕಿಸ್ತಾನಕ್ಕೆ ಸುಮಾರು 20 ಕೋಟಿ ರೂಪಾಯಿ ಅವರಿಗೆ ಅನುದಾನ ಕೊಟ್ಟಿದ್ದ. ಇದರಿಂದ ಇಬ್ಬರು ಬೆನ್ನೆಲುಬಾಗಿ ನಿಂತರು. ಇವನ ವಿರುದ್ಧ ಯಾರಾದರೂ ದಂಗೆ ಏಳಬಾರ್ದು ಉದ್ದೇಶದಿಂದ ಉಸ್ಮಾನ್ ಅಲಿ ಖಾನ್ ತನ್ನದೇ ಆದಂಥ ಒಂದು ಸೈನ್ಯ ಕೂಡ ಕಟ್ಟಿದ್ದ. ಆ ಸೈನ್ಯಕ್ಕೆ ಏನಂತ ಕರಿತಾರೆ ಅಂತಂದಾಗ ರಜಾಕರ್ ಸೈನ್ಯ ಅಂತ ಕೂಡ ಕರಿತರು. ಈ ರಜಾಕರ್ ಸೈನ್ಯ ಅಂದ ತಕ್ಷಣ ಬಹಳ ವಿಶೇಷವಾದಂಥ ಒಂದು ಸೈನ್ಯ ನೋಡ್ತೇವೆ. ಏನು ರಜಾಕರ್ ಸೈನ್ಯ ಅಂತಂದಾಗ ಒಂದು ಸ್ವಯಂ ಸೇವಾ ಸಂಘ ಆಗಿತ್ತು. ಆ ರಜಾಕರ ಸಂಘದ ಮುಖ್ಯಸ್ಥನೇ ಕಾಸಿಂ ರಿಜ್ವಿ ಅಂತ ನೋಡ್ತಾ ಇರ್ತೀವಿ. ಕಾಸಿಂ ರಿಜ್ವಿ ಅಂತ ಕೂಡ ನೋಡ್ತಾ ಇರ್ತೀವ್ರಿ. ಇವನ್ ನೇತೃತ್ವದಲ್ಲಿ ಒಂದು ಸೈನ್ಯ ಇತ್ತು, ರಜಾಕ್ ಸೈನ್ಯ. ಈತ ಭಾರತ ಒಕ್ಕೂಟಕ್ಕೆ ಸೇರದೆ ಸ್ವತಂತ್ರವಾಗಿ ಉಳಿಯಲು ಹೈದರಾಬಾದ್ ನಿಜಾಮನ ಮೇಲೆ ಬಹಳಷ್ಟು ಒತ್ತಡ ಇರ್ತಾ ಇತ್ತು. ಆ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಜನರು ಅನುಭವಿಸಿದ ನೋವುಗಳು, ಎಷ್ಟೋ ಜನರು ತಮ್ಮ ಜೀವನವನ್ನೇ ಕಳ್ಕೊಂಡರು.
ಯಾವ ರೀತಿ ತಂದಾಗ ಇದನ್ನ ಬಿಜಾಪುರ ಇಂದಿನ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಗೋರ್ಟಾ ಬಿ ಗ್ರಾಮ ಅಂತ ಬರ್ತಿತ್ತು. ಆ ಗೋರ್ಟಾ ಬಿ ಗ್ರಾಮ ಈ ಒಂದು ಇಡೀ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಸ್ವತಂತ್ರ ಭಾರತ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ನಮ್ಮ ದೇಶಕ್ಕೆ ಸ್ವತಂತ್ರ ಕೂಡ ಸಿಕ್ಕರು ಕೂಡ ಯಾರು ಕೂಡ ಅದು ಧ್ವಜಾರೋಹಣ ಮಾಡುವಂತಿಲ್ಲ, ರಾಷ್ಟ್ರಗೀತೆ ಹಾಡುವಂತಿಲ್ಲ. ಅದು ಹಾಡಿದರೆ ದೇಶದ್ರೋಹ ಮಾಡ್ದಂತ. ಯಾಕಂತಂದಾಗ ಹೈದರಾಬಾದ್ ನಿಜಾಮ್ ನಮ್ಮೆಲ್ಲ ಅಷ್ಟು ಎತ್ತನ ನಿಯಂತ್ರಣ ಹಿಡಿತು. ಏನಾಗಿತ್ತು ಅಂತಂದಾಗ ಈ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಗೋರ್ಟಾ ಬಿ ಗ್ರಾಮದಲ್ಲಿ ಜನ ಈ ಒಂದು ಸ್ವತಂತ್ರ ಧ್ವಜ ನಮ್ಮ ದೇಶದ ತ್ರಿವರ್ಣ ಧ್ವಜ ಹಾರಿಸಿದ್ರಿಂದ ಅಲ್ಲಿ ಸುಮಾರು 200 ಜನರನ್ನು ಈ ಒಂದು ಕಾಸಿಂ ರಜೀವ್ ನೇತೃತ್ವದಂತ ರಜಾಕ್ ಸೈನ್ಯ ಅಲ್ಲಿ ಹೋಗಿ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ 200 ಜನರನ್ನು ಕೊಲೆ ಮಾಡಿದ್ರು. ಇದು ಕರ್ನಾಟಕದಲ್ಲಿ ನಡೆದಂಥ ಅತ್ಯಂತ ಘೋರ ಘಟನೆ. ಇದಕ್ಕೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕೂಡ ಕರಿತಾ ಇರ್ತಾರೆ. ಅದೇ ರೀತಿಯಾಗಿ ಇವರು ಸಂಸ್ಥಾನದಲ್ಲಿ ಬರ್ತಕ್ಕಂಥ ಹೈದರಾಬಾದ್ ನಿಜಾಮ್ ಸಂಸ್ಥಾನದಲ್ಲಿ ಬರ್ತಕ್ಕಂಥ ವಾರಂಗಲ್ ಒಂದು ಪ್ರದೇಶದ ವಾರಂಗಲ್ ಹತ್ತಿರ ಒಂದು ಹಳ್ಳಿಯಲ್ಲಿ ದಾಳಿ ಮಾಡಿ ಅಲ್ಲಿ ಕೂಡ ಸಾಕಷ್ಟು ಜನರಿಗೆ ಕೊಲೆ ಮಾಡಿ ಆ ಕೊಲೆ ಮಾಡಿದಂಥ ಪುರುಷರ ಹೆಂಡತಿಯರಿಗೆ ಅವರಿಗೆ ಆ ಸತ್ತಂತ ಪುರುಷರ ಮುಂದೆ ಡ್ಯಾನ್ಸ್ ಹೊಡಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ರು. ಇದು ದೊಡ್ಡ ಅವಮಾನ. ಅಂದ್ರ ಯಾರು ಕೂಡ ದಂಗೆ ಹೇಳಬಾರ್ದು. ಹೈದರಾಬಾದ್ ಸಂಸ್ಥಾನ ಒಂದು ಸಪ್ರೇಟ್ ರಾಷ್ಟ್ರ ಉಳಿಬೇಕು ಅಂತೇಳಿ ವಿಚಾರ ಇತ್ತು. ಇಂಥ ಸಂದಿಗ್ಧ ಸಮಯದಲ್ಲಿ ಈ ಹೈದರಾಬಾದ್ ಸಂಸ್ಥಾನ ಒಂದು ಸಪ್ರೇಟ್ ಈ ಹೈದರಾಬಾದ್ ಸಂಸ್ಥಾನ ಮುಕ್ತಿ ಮಾಡಬೇಕಂತೇಳಿ ಹೋರಾಟ ಮಾಡಿದಂಥ ಅಂದಿನ ಹೈದರಾಬಾದ್ ಆ ಪ್ರಾಂತ್ಯದ ಅಥವಾ ಹೈದರಾಬಾದ್ ಅನ್ನುವ ಪ್ರದೇಶದ ಒಬ್ಬ ಕಾಂಗ್ರೆಸ್ ತೋರಿನ ಸ್ವಾಮಿ ರಮಾನಂದ ತೀರ್ಥರು. ಸ್ವಾಮಿ ರಮಾನಂದ ತೀರ್ಥರು ಇವರ ಕಟ್ಟ ಕಮ್ಯುನಿಸ್ಟ್ವಾದಿಗಳು. ಇವರು ಹೈದರಾಬಾದ್ ನಿಜಾಮನ ವಿರುದ್ಧ ಹೋರಾಟ ಮಾಡಿ ಭಾರತ ಒಕ್ಕೂಟಕ್ಕೆ ಹೈದರಾಬಾದ್ ಸಂಸ್ಥಾನ ನೆಕ್ಸ್ಟ್ ಒಂದು ಸೇರಿಸ್ಬೇಕಂತ ಬಹಳ ವಿಚಾರ ಮಾಡಿದ್ರು. ಈ ಇಲ್ಲಿರ್ತಕ್ಕಂಥ ನಮ್ಮ ಹೈದರಾಬಾದ್ ಉಸ್ಮಾನ್ ಅಲಿ ಖಾನ್ ಹೇಗಿದೆ ಅಂತಂದಾಗ ಪ್ರಪಂಚದ ಅಗರ್ಭ ಶ್ರೀಮಂತರಲ್ಲಿ ಈತನು ಕೂಡ ಒಬ್ಬ. ಇಡೀ ಭಾರತ ದೇಶದ ಎಲ್ಲಾ ಸಂಸ್ಥಾನಗಳಲ್ಲಿ ಅತ್ಯಂತ ದೊಡ್ಡ ಸಂಸ್ಥಾನ ಅದೇ ಆಗಿತ್ತು. ಆದ್ರೆ ಅವನ ವಿರುದ್ಧ ಹೋರಾಟ ಮಾಡೋಕ್ಕಾಗ್ತಿದ್ದಿಲ್ಲ. ಸ್ವಾಮಿ ರಮಾನಂದ ತೀರ್ಥರು ಹಲವಾರು ವಿದ್ಯಾರ್ಥಿಗಳೊಂದಿಗೆ ಹೋರಾಟ ಮಾಡಿ ಸುಮಾರು ತಿಂಗಳ ತನಕ ಜೈಲಿನಲ್ಲಿದ್ದರು. ಇವರು ಇಲ್ಲಿ ನಡೆದಂಥ ಘಟನೆಗಳು ಅಂದಿನ ಭಾರತ ದೇಶದ ಗೃಹ ಮಂತ್ರಿ ಸರ್ದಾರ್ ವಲ್ಲಭ ಪಟೇಲ್ ಅವರಿಗೆ ಮಾಹಿತಿ ಕೂಡ ಕೊಡ್ತಿದ್ರು. ಆದ್ರೆ ಈ ಒಂದು ಹೈದರಾಬಾದ್ ಸಂಸ್ಥಾನ ಒಂದು ಸಪ್ರೇಟ್ ರಾಷ್ಟ್ರ ಆಗಿರುವುದರಿಂದ ಈ ಸಂಸ್ಥಾನಕ್ಕೆ ಯಾವ ರೀತಿಯಾಗಿ ಸಂಸ್ಥಾನ ವಶಪಡಿಸ್ಕೊಡ್ಬೇಕಂತೇಳಿ ಸರ್ದಾರ್ ವಲ್ಲಭ ಪಟೇಲ್ ಅವರಿಗೆ ಒಂದು ದೊಡ್ಡ ಕಂಟಕವಾಯ್ತು. ಯಾಕಂದ್ರ ಹೈದರಾಬಾದ್ ಸಂಸ್ಥಾನ ಅನ್ನೋದು ಒಂದು ಸಪ್ರೇಟ್ ರಾಷ್ಟ್ರ ಆಗಿರುವುದರಿಂದ ಅದ್ರ ಮ್ಯಾಲ ಸೇನಾ ದಾಳಿ ಮಾಡೋದು ಬಹಳ ಕಷ್ಟ. ಅಂಥ ಸಂದಿಗ್ಧ ಸಮಯದಲ್ಲಿ ಸರ್ದಾರ್ ವಲ್ಲಭ ಪಟೇಲ್ ಅವರಿಗೆ ಒಳ್ಳೆ ರೀತಿಯಾಗಿ ನೆಕ್ಸ್ಟ್ ಪ್ಲಾನ್ ಹಾಕಿಕೊಂಡಂತ ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಡಾಕ್ಟರ್ BR ಅಂಬೇಡ್ಕರ್ ಒಂದು ಮಾಹಿತಿ ಕೊಟ್ಟರು ಸರ್ದಾರ್ ವಲ್ಲಭ ಪಟೇಲ್ಗೆ. ಏನು ಸರ್ದಾರ್ ವಲ್ಲಭ ಪಟೇಲ್ ಅವ್ರಿಗೆ ಏನು ಮಾಹಿತಿ ಕೊಟ್ಟರು ತಂದಾಗ, ನೀವು ಸೈನಿಕರ ದಾಳಿ ಮಾಡೋದಕ್ಕಿಂತ ಪೊಲೀಸ್ ಕಾರ್ಯಾಚರಣೆ ಮಾಡ್ರಿ. ಪೊಲೀಸ್ ಕಾರ್ಯಾಚರಣೆ ಮಾಡಿದ್ರ ವಿಶ್ವಸಂಸ್ಥೆಗೆ ನಾವು ಕೆಟ್ಟಾಗಲ್ಲ. ಪೊಲೀಸ್ ಕಾರ್ಯಾಚರಣೆ ಮಾಡ್ರಿ ಅಂತೇಳಿ ಒಳ್ಳೆ ಯೋಜನೆ ಹಾಕಿ ಕೊಟ್ಟವ್ರಿ ಅಂತಂದಾಗ ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರ ಮಾತಿನಂತೆ ಏನ್ ಮಾಡಿದ್ರು ಅಂತಂದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನ್ ಮಾಡಿದ್ರು ಅಂತಂದಾಗ ಒಂದು ಸೈನ್ಯವನ್ನು ರೆಡಿ ಮಾಡಿದ್ರು. ಆದ್ರೆ ಅಷ್ಟು ಸುಲಭದ ಕೆಲಸ ಆಗ್ಲಿಲ್ಲ. ಬೆನ್ನೆಲುಬಿಗೆ ಪಾಕಿಸ್ತಾನ ಇತ್ತು, ಅದೇ ರೀತಿಯಾಗಿ ಇಂಗ್ಲೆಂಡ್ ಕೂಡ ಇತ್ತು. ಇದೇ ಸಂದರ್ಭದಲ್ಲಿ ಒಂದು ದೊಡ್ಡ ಘಟನೆ ಏನಾಯ್ತು ಅಂತಂದಾಗ 1948 ಸೆಪ್ಟೆಂಬರ್ 11ರಂದು ಪಾಕಿಸ್ತಾನದ ಜನಕ ಮೊಹಮ್ಮದ್ ಅಲಿ ಜಿನ್ನಾ ಮರಣ ಹೊಂದಿದರು. ಪಾಕಿಸ್ತಾನ ಶೋಕದಲ್ಲಿ ಮುಳುಗಿತ್ತು. ಅದೇ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನು ಮಾಡೋದು ಅಂತಂದಾಗ 1948 ಸೆಪ್ಟೆಂಬರ್ 14ರಂದು ಈ ಒಂದು ಹೈದರಾಬಾದ್ ಸಂಸ್ಥಾನ 8 ಭಾಗದಲ್ಲಿ ಪೊಲೀಸ್ ಕಾರ್ಯಾಚರಣೆ ಮಾಡಿದ್ರು. ಅದಕ್ಕೆ ಆಪರೇಷನ್ ಪೋಲೋ ಅಂತ ಕೂಡ ಕರೀತಾರ. ಈ ಆಪರೇಷನ್ ಪೋಲೋದಲ್ಲಿ ಹೈದರಾಬಾದ್ ನಿಜಾಮ್ ಉಸ್ಮಾನ್ ಅಲಿ ಖಾನ್ ಸೋತು ಶರಣಾಗತನಾದರು. ಅದು 1948 ಸೆಪ್ಟೆಂಬರ್ 17ರಂದು. ಇದು ನಾವು ಇತಿಹಾಸದಲ್ಲಿ ಮರೆಯಲಾರದಂಥ ಘಟನೆ. ಆತ್ಮೀಯರೇ, 1948 ಸೆಪ್ಟೆಂಬರ್ 17ರಂದು ಈ ಒಂದು ಹೈದರಾಬಾದ್ ಸಂಸ್ಥಾನದಲ್ಲಿ ಬರ್ತಕ್ಕಂಥ ಈ ಒಂದು ಕರ್ನಾಟಕದ ಇಂದಿನ 7 ಜಿಲ್ಲೆಗಳು, ಅದೇ ರೀತಿಯಾಗಿ ಮಹಾರಾಷ್ಟ್ರದ ಮರಾಠವಾಡ,
ಅದೇ ರೀತಿಯಾಗಿ ತೆಲಂಗಾಣ ಹಲವಾರು ಭಾಗಗಳು ಹೈದರಾಬಾದ್ ಸಂಸ್ಥಾನ ಒಳಗಡೆ ಇದ್ದವು. ಇವೆಲ್ಲ ಸಪ್ರೇಟ್ ಆಗಿಬಿಟ್ಟು ನಿಜಾಮನಿಂದ ಇವು ಸ್ವತಂತ್ರಗೊಂಡ ನಂತರ ಮುಂದೆ ಹಲವಾರು ಸಮಸ್ಯೆಗಳಿದ್ದು. ಕಲ್ಯಾಣ ಕರ್ನಾಟಕ ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಕೂಡ ಕರಿತೇವೆ. ಹೈದರಾಬಾದ್ ಕರ್ನಾಟಕ ಅಂತ ಕೂಡ ಕರಿತೇವ್ರಿ. ಇಲ್ಲಿ ಹಲವಾರು ಸಮಸ್ಯೆಗಳಿದ್ದು. ಇಲ್ಲಿ ಈ ಕಲ್ಯಾಣ ಕರ್ನಾಟಕ ವಿಶೇಷ ಸ್ಥಾನಮಾನ ಸಿಗಬೇಕು ಅಂತೇಳಿ ಏನ್ ಮಾಡಿದ್ರು ತಂದಾಗ ವೈಜನಾಥ್ ಪಾಟೀಲ್ ಅವರು ಬಹಳಷ್ಟು ಹೋರಾಟ ಮಾಡಿದರು. ಅವರ ಹೋರಾಟದ ಪ್ರತಿಫಲವಾಗಿ ನಮ್ಮ ರಾಜಕೀಯ ಧುರೀಣರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಒಂದು ಉಪಸ್ಥಿತಿಯಲ್ಲಿ ಈ ಒಂದು 371J ಅನ್ನುವ ಕಾಯ್ದೆ ಮತ್ತು ನಮಗೆ ವಿಶೇಷ ಸ್ಥಾನಮಾನ ಸಿಕ್ತು. ಇದಕ್ಕೆ ಮೊದಲು ಕಲ್ಯಾಣ ಕರ್ನಾಟಕ ಇದಕ್ಕೆ ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಕರಿತರು. ಯಾಕೆ ಇದು ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬರ್ತಂದಾಗ ಇಡೀ ಭೂಮಿ ಮೇಲೆ ಇಡೀ ಪ್ರಪಂಚದಲ್ಲಿ ಫಸ್ಟ್ ಪಾರ್ಲಿಮೆಂಟ್ ಎಲ್ಲಿ ಅಂತಂದಾಗ ಬೀದರ್ ಜಿಲ್ಲೆಯ ಕಲ್ಯಾಣದಲ್ಲಿ. ಆದ್ದರಿಂದ ಇದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು. ಇದಕ್ಕೆ ಹಲವಾರು ಸವಲತ್ತುಗಳು ಕೊಟ್ಟರು, ಹಲವಾರು ಡೆವಲಪ್ ಆಗಲಿಕ್ಕೆ ಆಯಿತು ಅಂತ ನಾನು ಹೇಳುತ್ತಾ ಇಷ್ಟು ನಾನು ಹೇಳಿ 4 ಮಾತುಗಳನ್ನು ಮುಗಿಸುತ್ತೇನೆ.